ಒಂದು ಕಡೆ ಸಂಸದ ತೇಜಸ್ವಿ ಸೂರ್ಯನ ಪೊಲೀಸ್ನವರು ವಶಕ್ಕೆ ಪಡ್ಕೊಂಡ್ರು. ನಮ್ಮ ಹತ್ರ ಬರೀ ಖಾಲಿ ಟ್ರಂಕ್ ಇದೆ, ಯಾಕೆ ನಮ್ಮನ್ನು ತಡಿತೀರಾ ಅಂತ ಒಂದು ಕಡೆ ಪೊಲೀಸ್ನವ್ರಿಗೆ ಮರು ಪ್ರಶ್ನೆ ಮಾಡಿದ್ರು. ಆದರೂ ಕೂಡ ಪೊಲೀಸ್ನವರು ವಶಕ್ಕೆ ಪಡೆದ್ರೂ ಪರವಾಗಿಲ್ಲ, ನಾವು ಮಾತ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ. ಜಯನಗರ ಶಾಸಕ ಸಿ.ಕೆ. ರಾಮಮೂರ್ತಿ ಪವರ್ ಟಿವಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಆದರೆ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ, ಖಾಲಿ ಟ್ರಂಕ್ ಹಿಡಿದು ಮೆಟ್ರೋ ನಿಲ್ದಾಣದ ಒಳಗಡೆನೆ ನಾವು ಹೋಗ್ತೀವಿ, ಇದರಲ್ಲಿ ಬೇರೆ ಏನೂ ಇಲ್ಲ, ಖಾಲಿ ಟ್ರಂಕ್ ಇದೆ. ಕಾಂಗ್ರೆಸ್ ಸರ್ಕಾರದ ಖಜಾನೆ ಸಂಪೂರ್ಣ ಖಾಲಿಯಾಗಿದೆ ಅಂತ ಸಿ.ಕೆ. ರಾಮಮೂರ್ತಿ ಆರೋಪ ಮಾಡಿದರು. ಇನ್ನೊಂದು ಕಡೆ ಇಲ್ಲಿ ಖಾಲಿ ಟ್ರಂಕ್ ಏನು ಸೂಚನೆ ಕೊಡುತ್ತೆ ಅಂದರೆ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ, ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಅದೇ ರೀತಿಯಲ್ಲಿ ನಾವು ಖಾಲಿ ಟ್ರಂಕನ್ನು ತಗೊಂಡು ಹೋಗ್ತಾ ಇದ್ದೀವಿ ಅಂತ ಒಂದು ಕಡೆ ತೇಜಸ್ವಿ ಸೂರ್ಯನು ಹೇಳಿದರು. ಜೊತೆಗೆ ಜಯನಗರ ಶಾಸಕ ಏನಿದಾರಲ್ಲ ಸಿ.ಕೆ. ರಾಮಮೂರ್ತಿ ಅವರು ಕೂಡ ಅದೇ ರೀತಿಯಾದಂತಹ ದಾಟಿಯಲ್ಲಿ ಮಾತನ್ನು ಹೇಳಿದರು. ಈ ಏನು ತಾತ್ಕಾಲಿಕವಾಗಿ ಸ್ಟಾಪ್ ಆಗಿದೆ, ಇದು ಪರ್ಮನೆಂಟ್ ಸ್ಟಾಪ್ ಆಗಿಲ್ಲ. ಅದು ಮೊದಲೇ ನಮ್ಮ ಕೇಂದ್ರ ವಸತಿ ಸಚಿವರ ಹತ್ರ ಮಾತಾಡಿ ತಾತ್ಕಾಲಿಕವಾಗಿ ಇದು ಸ್ಟಾಪ್ ಮಾಡಿದ್ದಾರೆ. ನಾವ್ ಹೇಳ್ತಾ ಇರೋದು ಪರ್ಮನೆಂಟ್ ಆಗಿ ನೀವು ಸ್ಟಾಪ್ ಮಾಡಬೇಕು, ತಡೆ ಮಾಡಬೇಕು. ಮತ್ತೆ ನಾವು ಬೆಂಗಳೂರಿನಲ್ಲಿ ಏನು ಏರಿಕೆ ಇದೆ, ಇಡೀ ರಾಜ್ಯದಲ್ಲಿ ಎಲ್ಲಾ ಮೆಟ್ರೋಗಿಂತ ಅತ್ಯಂತ ದುಬಾರಿ ಮೆಟ್ರೋ ಅಂತಂದ್ರೆ ಬೆಂಗಳೂರು ಮೆಟ್ರೋ. ಆ ದೃಷ್ಟಿಯಿಂದ ಇದಕ್ಕೆ ಸ್ಟಾಪ್ ಮಾಡಕ್ಕೆ ಹೇಳಿದ್ವಿ ನಾವು. ಮತ್ತೆ ನಾವೇನೋ ಒಂದು ಹೋರಾಟ ಮಾಡಿದ್ರೆ ಖಾಲಿ ಟ್ರಂಕ್ ಅಂತ ಹೇಳೋದು, ಖಾಲಿ ಟ್ರಂಕ್ ಆಗಿರೋದು ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ. ಅದು ಬಿಟ್ಟು ಜನಗಳಿಗೆ ಇವಾಗ ಪ್ರೈಸ್ ಏರಿಕೆ ಮಾಡ್ತಾ ಇರೋದು ಖಂಡನೀಯ, ಅದಕ್ಕೆ ಹೋರಾಟ ಮಾಡ್ತೇವೆ ನಾವು. ಅಲ್ಲ, ಒಂದು ಫೈನಾನ್ಸ್ಲಿ ಏನಾಗಿದೆ ಅಂತಂದ್ರೆ ಅವ್ರು ತೋರಿಸ್ತಿರೋದು ನಮಗೆ ಮೆಟ್ರೋದಲ್ಲಿ ಶಾಡೋ ಹ್ಯಾಚ್ ಮಾಡಿದ್ದಾರೆ. ಎರಡನೇದೇನು ಅಂತಂದ್ರೆ ಪ್ರಬೋಧನೆ ಮಾಡಿದ್ವಲ್ಲ, ಪ್ರೈಸ್ ಫಿಕ್ಸೇಷನ್ ಕಮಿಟಿ ಏನಿದೆ ಅದಕ್ಕೆ ನೀವು ಯಾರು ಇಲ್ಲಿ ನಿವೃತ್ತ ನ್ಯಾಯಾಧೀಶರು ಇದ್ದಾರೆ ಅವ್ರಿಗೆ ಒಂದು ಕಮಿಟಿ ಮೀಟಿಂಗ್ ಮಾಡಿ ನೀವು ಸೆಂಟ್ರಲ್ ಕಳಿಸಿ. ಅದು ಬಿಟ್ಟು ಇಡೀ ದೇಶದಲ್ಲಿ ಯಾವುದೇ ಮೆಟ್ರೋ ಕೂಡ ಜಾಸ್ತಿ ದುಬಾರಿ ಆಗಿಲ್ಲ. ಬೆಂಗಳೂರಿನಲ್ಲಿ ಯಾತಕ್ಕೆ? ಇದು ರಾಜ್ಯ ಸರ್ಕಾರ ಕಾರಣ. ನಾವು ಇದಕ್ಕೆ ಹೋರಾಟ ಮಾಡ್ತೀವಿ, ಅಗ್ನಿಸ್ಟ್ ಮಾಡ್ತೀವಿ. ನೋಟಿಸ್ ಕೊಟ್ಟಿದ್ದಾರೆ. ನಾವು ಇವ್ರ ಜನ ವಿರೋಧಿ ಅಲ್ಲ, ಬಿಜೆಪಿ ಜನಪರ ಹೋರಾಟವನ್ನ ಮಾಡ್ತೀವಿ. ಇದೊಂದಕ್ಕೆ ಎಲ್ಲದಕ್ಕೂ ನೋಟಿಸ್ ಕೊಟ್ಟಿದ್ದಾರೆ. ನಾವು ಇವತ್ತು ಖಾಲಿ ಟ್ರಂಕ್ ನ ತಗೊಂಡು ಮೆಟ್ರೋ ಪ್ರವೇಶವನ್ನ ಮಾಡ್ತಾ ಇದೀವಿ. ಇವ್ರು ಜೈಲಿಗೆ ಹಾಕಿದ್ರು ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಯಾವುದೇ ಒಂದು ಕಳ್ತನಗಳು ಮಾಡಿಲ್ಲ, ಬೇರೆ ಏನು ಮಾಡಿಲ್ಲ. ನಾಗರಿಕರ ಪರವಾಗಿ ನಾವು ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತೀವಿ. ಅಲ್ಲ, ಈ ಏನು ತಾತ್ಕಾಲಿಕವಾಗಿ ಸ್ಟಾಪ್. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಸುಷ್ಮಿತಾ ಕೊಡ್ತಾ ಹೋಗ್ತಾರೆ. ಸುಷ್ಮಿತಾ, ಒಂದ್ ಕಡೆ ಶಾಡೋ ಕ್ಯಾಶ್ ಸಪೋರ್ಟ್ ಅನ್ನ ಕಾಂಗ್ರೆಸ್ ಸರ್ಕಾರ 2015ರಲ್ಲಿ ಸಿದ್ದರಾಮಯ್ಯನವರೇ ರಚನೆಯನ್ನ ಮಾಡ್ತಾರೆ. ಅದಾದ ಮೇಲೆ ಬಿಜೆಪಿ ಸರ್ಕಾರವೂ ಕೂಡ ಮೆಟ್ರೋ ಅಭಿವೃದ್ಧಿಗೆ ಸಪೋರ್ಟ್ ಮಾಡುತ್ತೆ. ಈಗ ಯಾಕೆ ಶಾಡೋ ಸಪೋರ್ಟ್ ಮಾಡ್ತಾ ಇಲ್ಲ ಸರ್ಕಾರ ಅಂತ, ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಸುಷ್ಮಿತಾ? ಎಸ್ ಸಚಿನ್, ಇವತ್ತು ಮೆಟ್ರೋ ಪ್ರಯಾಣಿಕರಿಗೆ ತಾತ್ಕಾಲಿಕವಾಗಿ ಗುಡ್ ನ್ಯೂಸ್ ಸಿಕ್ಕಿದೆ. ಏನು ಅಂತ ಹೇಳಿದ್ರೆ, ಇವತ್ತಿನಿಂದ ಮೆಟ್ರೋ ದರ ಪರಿಷ್ಕರಣೆ ಆಗಬೇಕಾಗಿತ್ತು. ಆದರೆ ಕೇಂದ್ರದ ಸೂಚನೆ ಮೇರೆಗೆ ಈ ಒಂದು ಮೆಟ್ರೋ ದರವನ್ನ ಈಗ ತಾತ್ಕಾಲಿಕವಾಗಿ ತಡೆ ಹಿಡಿದಿರುವಂತದ್ದು. ಆದರೆ ಈ ಒಂದು ಮೆಟ್ರೋ ದರ ಯಾವಾಗ ಬೇಕಾದ್ರೂ ಕೂಡ ಏರಿಕೆ ಆಗಬಹುದಾಗಿದೆ. ಹೀಗಾಗಿ ಈ ಒಂದು ಮೆಟ್ರೋ ದರ ಏರಿಕೆ ಆಗಬಾರ್ದು, ಜೊತೆಗೆ ದರ ನಿಗದಿ ಸಮಿತಿ ಏನಿದೆ ಅದನ್ನ ಬದಲಾಯಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಪತ್ರವನ್ನ ಬರೀಬೇಕು. ಜೊತೆಗೆ ಈ ಹಿಂದೆ ಶಾಡೋ ಕ್ಯಾಶ್ ಸಪೋರ್ಟ್ ಅನ್ನ ಏನು ಸರ್ಕಾರಗಳು ಬಿಎಂಆರ್ಸಿಎಲ್ಗೆ ನೀಡ್ತಾ ಇತ್ತು ಅದನ್ನ ಮತ್ತೊಮ್ಮೆ ನೀಡಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತು ಸಂಸದ ತೇಜಸ್ವಿ ಸೂರ್ಯ ಹಾಗೆ ಜಯನಗರದ ಶಾಸಕರಾಗಿರುವಂತಹ ಸಿ.ಕೆ. ರಾಮಮೂರ್ತಿ ಸೇರಿದಂತೆ ಅನೇಕರು ಆರ್ವಿ ನಗರ ಮೆಟ್ರೋ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರು. ಅಂದ್ರೆ ಪ್ರಮುಖವಾಗಿ ಒಂದು ಖಾಲಿ ಟ್ರಂಕ್ ಅನ್ನ ಹಿಡಿದು ಬಂದು ವಿಭಿನ್ನವಾಗಿ ಈ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ರು. ಆ ಒಂದು ಖಾಲಿ ಟ್ರಂಕ್ ಮೇಲೆ ಕಾಂಗ್ರೆಸ್ ಸರ್ಕಾರ ಖಾಲಿ ಟ್ರಂಕ್ ಆಗಿದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಗ್ಯಾರಂಟಿ ಹೆಸರಲ್ಲಿ ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ. ಹೀಗಾಗಿ ಶಾಡೋ ಕ್ಯಾಶ್ ಸಪೋರ್ಟ್ ಅನ್ನ ಬಿಎಂಆರ್ಸಿಎಲ್ಗೆ ನೀಡ್ತಾ ಇಲ್ಲ. ಈ ಒಂದು ಉದ್ದೇಶದಿಂದಲೇ ಮೆಟ್ರೋ ದರ ಏರಿಕೆ ಆಗಲಿಕ್ಕೆ ಪ್ರಮುಖ ಕಾರಣ ಇದಾಗಿದೆ. ಅದ್ರ ಜೊತೆಗೆ ಸಾಕಷ್ಟು ಅಭಿವೃದ್ಧಿಗಳಿಗೂ ಕೂಡ ಕಾಂಗ್ರೆಸ್ ಸರ್ಕಾರದ ಬಳಿ ಹಣ ಇಲ್ಲ. ಹೀಗಾಗಿ ಪ್ರತಿ ಬಾರಿಯೂ ಕೂಡ ಬಿಜೆಪಿಗೆ ಆಗಿರಬಹುದು ಅಥವಾ ತೇಜಸ್ವಿ ಸೂರ್ಯ ಅವರಿಗೆ ಕಾಂಗ್ರೆಸ್ ಕೆಲವೊಂದಿಷ್ಟು ಟೀಕೆಯನ್ನ ಮಾಡ್ತಾ ಇತ್ತು ಖಾಲಿ ಟ್ರಂಕ್ ಅಂತ ಹೇಳಿ. ಹೀಗಾಗಿ ಖಾಲಿ ಟ್ರಂಕ್ ನಾನಲ್ಲ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಅವರು ಇವತ್ತು ಖಾಲಿ ಟ್ರಂಕ್ ಅನ್ನ ಹಿಡಿದು ಒಂದು ವಿಭಿನ್ನವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದೆ
ಒಂದಾಗಿರು. ಪ್ರಮುಖವಾಗಿ ಅವರು ಪಾರ್ಲಿಮೆಂಟ್ಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಒಂದು ಮೆಟ್ರೋ ಬಳಕೆಗೆ, ಯಾಕಂತ ಹೇಳಿದ್ರೆ ನಿನ್ನೆ ಜಯನಗರದ ಪೊಲೀಸರು ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಾರೆ, ಯಾವುದೇ ಕಾರಣಕ್ಕೂ ಕೂಡ RV ರೋಡ್ ಮೆಟ್ರೋ ಸ್ಟೇಷನ್ ಬಳಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ, ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇರುವಂತದ್ದು ಕೇವಲ ಫ್ರೀಡಂ ಪಾರ್ಕ್ ಅಲ್ಲಿ ಅಂತ ಹೇಳಿ. ಹೀಗಾಗಿ ಇವರು ಖಾಲಿ ಟ್ರಂಕ್ ಅನ್ನ ತಂದು, ನಾನು ಯಾವ ರೀತಿಯಲ್ಲಿ ಪ್ರತಿನಿತ್ಯವೂ ಕೂಡ ಪ್ರಯಾಣಿಕರು ಮೆಟ್ರೋದಲ್ಲಿ ಓಡಾಡ್ತಾರೋ ಅದೇ ರೀತಿಯಲ್ಲಿ ನಾನು ಒಂದು ಟ್ರಂಕ್ ಅನ್ನ ಹಿಡಿದು ಓಡಾಡ್ತೀನಿ, ನನ್ನ ಹತ್ರ ಇರುವಂತಹ ಲಗೇಜ್ ಅನ್ನ ತೆಗೆದುಕೊಂಡು ಹೋಗ್ತೀನಿ, ಆದ್ರೆ ಇದರಲ್ಲಿ ಯಾವುದೇ ರೀತಿಯಲ್ಲಿ ವಸ್ತುಗಳು ಇಲ್ಲ ಅಂತ ಹೇಳಿ ಅದನ್ನ ಪೊಲೀಸರಿಗೆ ತೋರಿಸಿದ್ರು ಕೂಡ ಆ ಒಂದು ಟ್ರಂಕ್ ಅನ್ನ ಅವರು ಮೆಟ್ರೋ ಸ್ಟೇಷನ್ ಒಳಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಜೊತೆಗೆ ಕೆಲವೊಂದಿಷ್ಟು ವಾಗ್ವಾದಗಳು ಕೂಡ ನಡೆಯುತ್ತೆ. ಯಾವೊಂದು ಆಧಾರದ ಮೇಲೆ ನೀವು ನನ್ನನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ, ನಾನು ಕೂಡ ಒಬ್ಬ ಲಾಯರ್, ಆದ್ರೆ ನೀವು ಯಾವ ಒಂದು ಕಾನೂನಿನಡಿ ನನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆ ಒಂದು ಸ್ಪಷ್ಟನೆಯನ್ನ ಕೊಡಿ ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಪೊಲೀಸರನ್ನ ಕೇಳ್ತಾರೆ. ಈ ವೇಳೆಯಲ್ಲಿ ಕೆಲವೊಂದಿಷ್ಟು ವಾಗ್ವಾದಗಳು ಕೂಡ ನಡೆಯುತ್ತೆ. ಜೊತೆಗೆ ಅದಾದ ನಂತರ ಈಗ ಸದ್ಯ ಜಯನಗರ ಪೊಲೀಸರು ಸಂಸದ ತೇಜಸ್ವಿ ಸೂರ್ಯ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗೆ ಪ್ರಮುಖವಾಗಿ ಇಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಏನಿದೆ ಅದು 10 ವರ್ಷದ ವಿವರ ಪವರ್ ಟಿವಿಗೆ ಲಭ್ಯ ಆಗಿರುವಂತದ್ದು. ಅದರಲ್ಲಿ ನಾವು ಗಮನಿಸಂಗೆ 2015, 16, 17, 18ರಲ್ಲಿ ಕಾಂಗ್ರೆಸ್ ಸರ್ಕಾರವೇ ಈ ಒಂದು ಶ್ಯಾಡೋ ಕ್ಯಾಶ್ ಸಪೋರ್ಟ್ ಅನ್ನ BMRCLಗೆ ನೀಡುತ್ತೆ. ಅದಾದ ನಂತರ ಬಿಜೆಪಿ ಸರ್ಕಾರವು ಕೂಡ ಸತತ 5 ವರ್ಷಗಳ ಕಾಲ ಈ ಒಂದು ಶ್ಯಾಡೋ ಕ್ಯಾಶ್ ಸಪೋರ್ಟ್ ಅನ್ನ BMRCLಗೆ ನೀಡುತ್ತೆ. ಅದಾದ ನಂತರ 2023-24ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕೇವಲ 15 ಕೋಟಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಅನ್ನ BMRCLಗೆ ನೀಡುತ್ತೆ. ಅದಾದ ನಂತರ 2024-25 ಅಂದ್ರೆ ಕಳೆದ ವರ್ಷ ಒಂದೇ ₹1 ಕೂಡ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಅನ್ನ ಅಂದ್ರೆ ಒಂದು ಸಹಾಯಧನವನ್ನು ಕೂಡ BMRCLಗೆ ಕಾಂಗ್ರೆಸ್ ಸರ್ಕಾರ ನೀಡೋದಿಲ್ಲ. ಹಾಗೆ ಮುಂದೆಯೂ ಕೂಡ ಈ ಒಂದು ಶ್ಯಾಡೋ ಕ್ಯಾಶ್ ಸಪೋರ್ಟ್ ಏನಿದೆ ಅದನ್ನ ನಾವು ನೀಡೋಕೆ ಆಗೋದಿಲ್ಲ. ಹೀಗಾಗಿ ನೀವು ದರ ಏರಿಕೆಯನ್ನ ಮಾಡಬೇಕು. ಕೇವಲ 1 ವರ್ಷ ಅಲ್ಲ, ಪ್ರತಿ ವರ್ಷವೂ ಕೂಡ 5% ಮೆಟ್ರೋ ದರ ಏರಿಕೆ ಮಾಡಬೇಕು ಅಂತ ಹೇಳಿ ದರ ನಿಗದಿ ಸಮಿತಿ ಮುಂದೆ ಕಾಂಗ್ರೆಸ್ ಸರ್ಕಾರ ಕೆಲವೊಂದಿಷ್ಟು ಪ್ರಸ್ತಾವನೆಯನ್ನ ಇಡುತ್ತೆ. ಈ ಒಂದು ಪ್ರಸ್ತಾವನೆಯ ಮೇರೆಗೆ ಪ್ರತಿ ವರ್ಷವೂ ಕೂಡ 5% ಮೆಟ್ರೋ ದರ ಏರಿಕೆ ಆಗುತ್ತೆ. ಜೊತೆಗೆ ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಸರಿಯಾಗಿ ದರ ನಿಗದಿ ಸಮಿತಿಯವರು ಪರಿಶೀಲನೆ ಮಾಡದೇ ಇರೋದು ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಅವರು ಆರೋಪವನ್ನ ಮಾಡ್ತಾ ಇದ್ದು, ಈ ಒಂದು ದರ ನಿಗದಿ ಸಮಿತಿಯನ್ನ ಕೂಡಲೇ ಚೇಂಜ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಪತ್ರವನ್ನ ಬರೀಬೇಕು. ಜೊತೆಗೆ ಈ ಒಂದು ಶ್ಯಾಡೋ ಕ್ಯಾಶ್ ಸಪೋರ್ಟ್ ಅನ್ನ ನೀಡಬೇಕು ಅಂತ ಹೇಳಿ ಅವರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಈಗ ಕೇಂದ್ರ ಸಚಿವರ ಸೂಚನೆ ಮೇರೆಗೆ ಸದ್ಯದ ಮಟ್ಟಿಗೆ BMRCL ಅವರು ಈ ಒಂದು ದರ ಏರಿಕೆಯನ್ನ ತಡೆ ಹಿಡಿದಿರುವಂತದ್ದು. ಬಹುಶಃ ಇವತ್ತು ಆಗುವಂತಹ ಮೀಟಿಂಗ್ ನಂತರ ಗೊತ್ತಾಗುತ್ತೆ ಎಷ್ಟು % ದರ ಏರಿಕೆ ಆಗುತ್ತೆ ಅಥವಾ ಇಳಿಕೆ ಆಗುತ್ತಾ ಅಂತ ಹೇಳಿ. ಎಲ್ಲರೂ ಕೂಡ ಆಗ್ರಹ ಮಾಡ್ತಾ ಇರುವಂತದ್ದು ಈಗಿರುವಂತಹ ಮೆಟ್ರೋ ದರವೇ ನಮಗೆ ಅತಿ ಹೆಚ್ಚಾಗಿ ಹೊರೆ ಆಗ್ತಾ ಇದೆ, ಈಗಿರೋದನ್ನೇ ಕಡಿಮೆ ಮಾಡಿ ಅಂತ ಹೇಳಿ. ಹೀಗಾಗಿ ಇವತ್ತಿನ ಒಂದು ಮೀಟಿಂಗ್ ನಂತರ ಗೊತ್ತಾಗುತ್ತೆ ಸಚಿನ್ ಮೆಟ್ರೋ ದರ ಏರಿಕೆ ಆಗುತ್ತಾ ಅಥವಾ ಅಷ್ಟೇ ಮಟ್ಟಿಗೆ ಇರುತ್ತಾ ಅಂತ ಹೇಳಿ. ಧನ್ಯವಾದ ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.